ಮನುಷ್ಯ ಊಟ ಭಾಳ ಮಾಡ್ತಾನೆ ರೀ. 3 ಹೊತ್ತು ಊಟ ಮಾಡ್ತಾನೆ. ಯಾಕಾಗಿರ್ಬೋದು? ಅವನಿಗೊಂದು ಡಿ ಎನ್ ಎ ಒಳಗೆ ಏನು ಬಂದೈತೆ ಅಂದ್ರೆ ಭಯ. ಯಾಕಂದ್ರೆ ಹಿಂದೆ ಈ ನಮ್ಮ ಮುತ್ಯನ ಕಾಲದಾಗ ಅಂತ ಇಟ್ಕೋರಿ, ಅಥವಾ ನಮ್ಮ ತಂದೆಯವ್ರ ಕಾಲದಾಗ ಅಂತ ಇಟ್ಕೋರಿ, ಊಟಕ್ಕೆ ಭಾಳ ಬರಗಾಡಿತ್ತಲ್ಲ. ಅವ್ರ ಭಯದಿಂದ ಮನುಷ್ಯ ಏನು ಮಾಡ್ದೈತೆ ಅಂದ್ರೆ ಸಾಯಂಕಾಲ ಊಟ ಸಿಗ್ಲಿಕ್ಕಂದ್ರೆ ಅಂತೇಳಿ ಊಟ ಭಾಳ ಮಾಡೋಕ್ಕೆ ಚಾಲು ಮಾಡೈತಿ. ಆ್ಯಕ್ಚುಲಿ ಎಷ್ಟು ಊಟ ನಾವು ಕಮ್ಮಿ ಮಾಡ್ತೀವಲ್ಲ. ಒಂದು ಎಕ್ಸಾಂಪಲ್, 16 ತಾಸು ಏನಾದರೂ ನಾವು ಹೊಟ್ಟೆ ಉಪವಾಸ ಇಟ್ಬಿಟ್ರೆ ಹೀಲಿಂಗ್ ಪ್ರೊಸೆಸ್ ಆಕತ್ರಿ. ಬಾಡಿ ಒಳಗೆ ದೊಡ್ಡ ದೊಡ್ಡ ರೋಗಗಳು ಹೋಗಿಬಿಡ್ತಾವೆ. ದೊಡ್ಡ ದೊಡ್ಡ ರೋಗಗಳು ಆ ಹಸಿವು ಅನ್ನೋದು ಏನು ಕಾನ್ಸೆಪ್ಟ್ ಐತಲ್ಲ, ಅದೊಂದು ಟೈಪ್ ಹಸಿವು ಅನ್ನೋದು ಒಂದು ಪ್ರಾಣಿ ಅಂತ ಇಟ್ಕೊಂಡ್ಬಿಟ್ರಿ ನಾವು. ಒಂದು ಬೆಕ್ಕಿನ ಟೈಪ್ ಅಂತ ಇಟ್ಕೊಂಡು ಅದಕ್ಕೆ ನಾವು ಊಟ ಹಾಕಲಿಲ್ಲ, ಶರೀರಕ್ಕೆ ಊಟ ಭಾಳ ಲಾಂಗ್ ಟೈಮ್ ಬೀಳಿಲ್ಲ ಅಂತಂದ್ರೆ ಕ್ಯಾನ್ಸರ್ ಇರುವಂಥ ಗಡ್ಡಿಗಳು ಸಹಿತ ಅದು ತಿನ್ನಕ್ಕೆ ಚಾಲು ಮಾಡ್ತೈತ್ರಿ. ಅದು ಅಂದ್ರೆ ಒಟ್ಟು ದೇಹದಾಗಿಂದ ಎಲ್ಲಿ ಹೊಲಸೈತಿ ಆ ಹೊಲಸು ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತೈತಿ. ಬೆಸ್ಟ್ ಎಕ್ಸಾಂಪಲ್ ನವಜೋತ್ ಸಿಂಗ್ ಸಿದ್ದು ಅಂಥೇಳಿ, ಸಿಕ್ಸರ್ ಸಿದ್ದು ಅಂತೀವಿ ನಾವು ಅವ್ರಿಗೆ. ಆ ಬ್ಯಾಟ್ಸ್ಮನ್ ಹೆಂಡ್ತಿಗೆ ಮಾಡಿದ್ದು ಅದೇ ಪ್ರಯೋಗ. ಆ್ಯಕ್ಚುಲಿ ಈ ಥರ ಐತಿ. ಊಟ ನಮಗೆ ಸಿಗಲ್ಲೇನೋ ಅನ್ನೋ ಭಯ ಆ ಎಲ್ಲರ ಒಳಗೆ ಸೇರ್ಕೊಂಡ್ಬಿಟ್ಟೈತಿ. ನಮ್ಮ ಈಗಿನ ಜನ್ರೇಷನ್ ಏನೈತಿ ಅದರಿಂದ ಭಯಪಟ್ಟು ಊಟ ಮಾಡ್ತಾನಂತ ಮನುಷ್ಯ. ಈಗ ಊಟ ಅಷ್ಟು ಬೇಕಾಗಿಲ್ಲ ಶರೀರಕ್ಕೆ. ಎಷ್ಟು 2 ಹೊತ್ತು ಊಟ ಮಾಡಿದರೆ ಸಾಕು. ಊಟ ನಾವು ಎಷ್ಟು ಕಮ್ಮಿ ಮಾಡ್ತೀವಿ ಅಷ್ಟು ನಾವು ಆರೋಗ್ಯಕರವಾಗಿರ್ತೀವಂತ.